ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿ ಇರುವ ಬೃಹತ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಕಾಮಗಾರಿಯು 875 ಲಕ್ಷಗಳಲ್ಲಿ ಸಂಪೂರ್ಣವಾಗಿ 2019ರಲ್ಲಿ ಪೂರ್ಣಗೊಂಡಿದೆ. ಇನ್ನು ಕಾಮಗಾರಿ ಮಾಡಬೇಕಾಗಿರುತ್ತದೆ ಎಂದು 270 ಲಕ್ಷಗಳು ಬೇಕಾಗುತ್ತದೆ ಎಂದು ಭಾರಿ ಅವ್ಯವಹಾರ ಮತ್ತು ಭ್ರಷ್ಟಾಚಾರ ಮಾಡುತ್ತಿರುವ ಗುತ್ತಿಗೆದಾರರ ಮೇಲೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತವಾದ ತನಿಖೆ ನಡೆಸಬೇಕು ಎಂದು ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಸಂಸ್ಥಾನ ಅಧ್ಯಕ್ಷರಾದ ಸಚಿನ್ ಎಸ್ ಪರ್ತಾಬಾದ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಕಾಮಗಾರಿಯು 875 ಲಕ್ಷಗಳಲ್ಲಿ ನಡೆದು ಪೂರ್ಣಗೊಂಡಿದೆ ಎಂದು ಕಾಮಗಾರಿ ಟೆಂಡರ್ ಮಂಜೂರಾಗಿ ಪೂರ್ಣಗೊಳಿಸಿರುವ ಗುತ್ತಿಗೆದಾರರು ಹೇಳುತ್ತಿದ್ದಾರೆ. ಆದರೆ ಈ ಭವನವನ್ನು ಸಮಾಜ ಕಲ್ಯಾಣ ಇಲಾಖೆ ಕಲಬುರಗಿ ಅವರಿಗೆ ಹಸ್ತಾಂತರಿಸುವಾಗ ಸಮಾಜ ಕಲ್ಯಾಣಾಧಿಕಾರಿಗಳು ನಿರ್ಮಾಣಗೊಂಡಿರುವ ಭವನಕ್ಕೆ ಸ್ಥಳಕ್ಕೆ ಹೋಗಿ ನೋಡಿದರೆ ಈ ಭವನದ ಭೌತಿಕ ಹಾಗೂ ಆರ್ಥಿಕ ವ್ಯವಸ್ಥೆ ಪರಿಶೀಲಿಸಿ ಕಾಮಗಾರಿ ಪೂರ್ಣಗೊಂಡಿಲ್ಲ, ಇನ್ನೂ ಹೆಚ್ಚಿನ ಅನುದಾನ ಸರ್ಕಾರದ ಪತ್ರದ ಮುಖಾಂತರ ಬೇಕಾಗುತ್ತದೆ ಎಂದು ಗುತ್ತಿಗೆದಾರ ಮತ್ತು ಅದರಲ್ಲಿ ಶಾಮೀಲಾಗಿರುವ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಹೆಚ್ಚು ಅನುದಾನ ಪಡೆಯಲು ಹೊಂಚು ಹಾಕುತ್ತಿದ್ದಾರೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ನಾನು ಮೊದಲು ಫಸ್ಟ್ ಟೈಮ್ ಭೇಟಿಯಾದಾಗ ಅವ್ರು ಹೇಳಿದ್ದಾರೆ, ನಿಮ್ಮ ಏನೂ ಸಮಸ್ಯೆ ಇದ್ದಾಗ ನೇರವಾಗಿ ನಮಗೆ ಭೇಟಿಯಾಗಿ ಅಂತ ಹೇಳಿದ್ದಾರೆ. ನಾನು ಇದರ ಬಗ್ಗೆ 2 ದಿನದಾಗ ನಾಳೆಗೆ ನಾಡ್ದು ಚರ್ಚೆ ಮಾಡಿ ಅವರು ಕೂಡ ಚರ್ಚೆ ಮಾಡ್ತೀನಿ. ಅವ್ರು ಏನಂತಾರೆ ಇದಕ್ಕೆ, ಯಾಕಂತಂದರೆ ನಮಗೆ ಭಾಳ ತುಂಬ ಅವಶ್ಯಕತೆ ಇದೆ ಸರ್. ಇದು ನಾನು ಹೇಳೋದೇನಂತಂದರೆ, ಇದು ನೀವು ದಾಖಲೆಗಳು ನೋಡ್ಬೋದು ಸರ್. ಎಷ್ಟು ರೊಕ್ಕ ದುಡ್ಡು ಬಿಡುಗಡೆಗಿದೆ, 25 ಲಕ್ಷ, 50 ಲಕ್ಷ, 100 ಕೋಟಿ, 100 ಲಕ್ಷ ಈ ರೀತಿ ಆಗಾರಲಿಂದ ಅದಕ್ಕೆ ಎಲ್ಲಿ ಹೋಗಿದೆ ದುಡ್ಡು ಅನ್ನೋದಂಥದ್ದು ಬೇಕಲ್ಲ ಸರ್, ಕಟ್ಟಿಟ್ಟಿರ್ತಿದ್ದಾರೆ. ಅದಕ್ಕೆ ಅದ್ರ ಜೊತೆ ನಮ್ಮ ಉದ್ಘಾಟನೆ ಆಯಿತು ಅಂದ್ರೆ ಸಾರ್ವಜನಿಕ ಅನುಕೂಲ ಆಗ್ತದೆ. ಅಲ್ಲಿ ಬರುವಂಥದ್ದು ಏನು ಬರೀ ಅಂಬೇಡ್ಕರ್ ಭವನ ಇದೆ ಅನ್ನೋದಂಥದ್ದು ಎಲ್ಲರೂ ಬರೀ ನಮ್ಮ ಸಮಾಜಂತೆ ಮಾಡಲ್ಲ, ಎಲ್ಲ ಸಮಾಜದವ್ರು ಕಾರ್ಯಕ್ರಮ ಮಾಡ್ಬೋದು. ಅಲ್ಲಿ ಏನಿಲ್ಲ, ಅಲ್ಲಿ ಯಾರ್ಯಾರಿಗೆ ಅನುಕೂಲ ಆಗ್ತದೋ, ಯಾರಿಗೆ ಸಮೀಪ ಆಗ್ತದೋ, ಅನುಕೂಲ ಆಗ್ತದೋ ಅಲ್ಲಿ ಮಾಡ್ಬೇಕಂತ ಮಾಡ್ಬೋದು. ಯಾಕಂತಂದರೆ ವಿಶ್ವವಿದ್ಯಾಲಯ ಇದೆ ಸರ್, ವಿಶ್ವವಿದ್ಯಾಲಯ ಅಂಬೇಡ್ಕರ್ ಭವನ ಇದೆ, ಅಲ್ಲಿ ಎಲ್ಲದವ್ರು ಮಾಡ್ತಾರೆ ಸರ್ ಕಾರ್ಯಕ್ರಮ. ಅಂದರೆ ಅದು ಕಾರ್ಯಕ್ರಮ ಉದ್ದೇಶ ಏನಂತಂದರೆ, ಒಂದು ಅಂಬೇಡ್ಕರ್ ಭವನ ಎಲ್ಲರಿಗೂ ಯೂಸ್ ಆಗಲಿ, ಕಾರ್ಯಕ್ರಮ ಮಾಡೋ ರಸ್ತೆ ಮೇಲೆ ಮಾಡಬೇಕು, ಮಳೆ ಗಿಳಿ ಬರಬೇಕು, ಸುಮ್ಮನೆ ತೊಂದರೆ ಆಗಬಾರ್ದು, ಪರ್ಮಿಷನ್ ತೊಗೋಬೇಕು ಅನ್ನೋದು ಕಾರಣದಿಂದ ಒಂದು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿದ್ದಾರೆ. ಅದು ಅಂಬೇಡ್ಕರ್ ಭವನ ಎಲ್ಲರಿಗೂ ನಮ್ಮ ಇರುವಂಥ ಕಲಬುರಗಿ ನಗರದಲ್ಲಿ ಮತ್ತು ಕಲ್ಯಾಣ ಕರ್ನಾಟಕದವರಿಗೆ ಕೆಲಸಕ್ಕೆ ಬರಲಿ ಮತ್ತು ಅವ್ರಿಗೆಲ್ಲೆಲ್ಲ ಕಾರ್ಯಕ್ರಮ ಮಾಡಲಿ ಮತ್ತು ಕಾರ್ಯಕ್ರಮ ಮಾಡ್ತಾ ನಮ್ಮ ಜಿಲ್ಲೆಯ ಹೆಸರು ಉತ್ತಮದಲ್ಲಿ ಸ್ಥಾನದಲ್ಲಿ ಬರಲಿ ಅಂತಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಕೂಡಲೇ ಅವರು ಪ್ರಾರಂಭ ಮಾಡಬೇಕು. ಯಾಕಂತಂದರೆ ಸುಮಾರು ದುಡ್ಡು, ಈಗ ಅದು 8,75 ಲಕ್ಷ, ಇದೊಂದು 2.5 ಕೋಟಿ ಅಂತಂದರೆ ಸರ್ ಅದು ಏನಾಗಿ ಸರ್, ನಾನು 8,75 ಲಕ್ಷ ಖರ್ಚಾದಾಗ ಸರ್ ನಾನು ವಿಸಿಟ್ ಹೊಡಿದೀವಿ ಸರ್. ಅಲ್ಲಿಗೆ ನೋಡೋಕೆ ಹೋದಾಗ ಸರ್ ಅಲ್ಲಿ ಯಾವುದು ಬಾಕಲೆಲ್ಲ ಮುರಿದೋಗಿತ್ತು ಸರ್, ಶಾರ್ಟ್ ಟಿಕೆಟ್ ಎಲ್ಲ ಹಾರೋಗಿತ್ತು ಮ್ಯಾಗಿದ್ದು. ಅವ್ರು ನನಗೆ ಅಲ್ಲಿ ರೆಕಾರ್ಡಿಂಗ್ ಮಾಡೋಕೆ ಕೊಟ್ಟಿಲ್ಲ ಸರ್. ಮಾಡ್ಬೇಡ ಸರ್, ಸಾಬ್ರದ ನೀವು ಮಾಡಬೇಕಾಯ್ತು ಅಂದ್ರೆ ನೀವು ಇದು ತರಬೇಕು, ಪರ್ಮಿಷನ್ ತರಬೇಕು ಅಂತ ಹೇಳಿದ್ರು. ಹಾಂ ಸರ್ ಸಾರ್ವಜನಿಕರು ಇದ್ದಾರೆ, ಆದರೆ ಅದು ಅವ್ರು ನಮಗೆ ಕೀಲಿ ತೆಗಿಸ್ಕೊಟ್ಟಿದ್ರು ಸರ್. ನಾವು ನೋಡ್ತೀನಿ ಅಂತ ಕೊಟ್ಟಿದ್ದಾರೆ. ಅವ್ರು ಕಂಡೀಷನ್ ಹಾಕ್ಮೇಲೆ ನಮ್ಗೆ ಹೇಳಿದ್ರು ಸರ್, ನೀವು ವಿಡಿಯೋ ಮಾಡ್ಕೊಳ್ಳೋಂದ್ರೆ ನಾವು ನೀವು ಒಳಗೆ ಕಳ್ಕೊಂಡು ಹೋಗ್ತೀವಿ ಸರ್ ಅಂತ ಹೇಳಿದ್ರು ನಮಗೆ. ನಾವು ಹೊರಗಿಂದ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀವಿ ಸರ್. ಅವಾಗ ಅವ್ರು ಹೇಳಿದ ಮೇಲೆ ನಾವು ಹೋದಾಗ ಸರ್ ಅವ್ರು ಏನಂದ್ರು, ಇಲ್ಲೆಲ್ಲ ಶಾರ್ಟ್ ಟಿಕೆಟ್ ಆಗಿದೆ ಸರ್. ಮತ್ತು ಅಂದಾಗ ನಾನು ಇದಕ್ಕೆ ಹೋದ್ ಸರ್, ಸಮಾಜ ಕಲ್ಯಾಣ ಇಲಾಖೆಗೆ ಹೋದಾಗ ಅವ್ರು ಏನಂದ್ರು, ಸರ್ ಇದಕ್ಕೆ ಮತ್ತೆ ಇನ್ನೊಂದು 2.5 ಕೋಟಿ ರೂಪಾಯಿ ಬೇಕು, ನೀವು ಸಾಬ್ರಿಗೆ ಭೇಟಿಯಾರಿ ಅಂತಂದ್ರು. ನಾ ಜಿಲ್ಲಾಧಿಕಾರಿ ಮೇಡಮ್ರಿಗೆ ಭೇಟಿ ಆದ. ಮೇಡಮ್ರು ಏನಂದ್ರು, ನಮಗೆ ರೊಕ್ಕ ಕೊಡೋಕೆ ಬರಲ್ರಿ, ನೀವು ಜಿಲ್ಲೆ ಉಸ್ತುವಾರಿಗೆ ಭೇಟಿಯಾರಿ ಅಂತಂದಾಗ ಅವ್ರು ಸಭೆ ಐತ್ರಿ, ಶರಣಪ್ರಕಾಶ್ ಪಾಟೀಲ್ ಸಾಬ್ರೆಲ್ಲ ಸಭೆ ಇದ್ದಾಗ ಹೋಗಿ ಮನವಿ ಕೊಟ್ಟ. ಏನಾಗ್ಯದ್ರಿ ಅಂದರು, ಸರ್ ಹಿಂಗೆ ಅಂಬೇಡ್ಕರ್ ಭವನ ಇದೆ ಸರ್, ಸಾಬ್ರ ನೇತೃತ್ವದಲ್ಲಿ ಆಗಿದೆ 6 ಕೋಟಿಯಲ್ಲಿ, ಇದು ಟೋಟಲಿ 8,75 ಲಕ್ಷ ಖರ್ಚು ಮಾಡಿದ್ದಾರೆ. ಅದಕ್ಕೆ ಇನ್ನೊಂದು ಸ್ವಲ್ಪ 2.5 ಕೋಟಿ ಬೇಕಾಗಿದೆ ಸರ್, ಇದಕ್ಕೆ ಮಾಡ್ರಿ ಅಂತ ಹೇಳಿದ್ದಾರೆ ಸರ್. ಅದಕ್ಕೆ ಸಲಕ್ಕೆ ನಾವು ಮತ್ತು ಸರ್ ಹೇಳಿದಾಗ ಸರ್ 2.5 ಕೋಟಿ ರೂಪಾಯಿ ಶೆಂಕ್ಷನ್ ಮಾಡಿದ್ರು ಸರ್, ಮಾಡಿ ಕೊಟ್ಟಿದ್ದಾರೆ ಸರ್. ಈಗೆಲ್ಲ ಕಲರ್ ಗ್ಲಾಸು ಎಲ್ಲ ಕುಡಿಸಿದ್ದಾರೆ ಸರ್. ಈಗ ನಾನು ಹೋಗಿದ್ದೆ ಸರ್ ನಿನ್ನೆ, ನಾನು ಎಲ್ಲ ನೋಡ್ಕೊಂಬರ್ದು ಸರ್ ಹೋಗಿ ಎಲ್ಲ ಏನೇನು ಮಾಡಿದಾರಂತ ಎಲ್ಲ ಮಾಡಿದ್ದಾರೆ. ಹುಲ್ಲು ಎಲ್ಲ ಸಾಫ್ ಮಾಡ್ತಾ ಇದ್ದಾರೆ ಒಳಗೆ. ಮತ್ತು ಅವರು ಏನಂತಂದರೆ ಇವರು ಪುಟ್ಪತ್ ಪರ್ಶಿಗಳು ಹಾಕಿದ್ದಾರೆ ಸರ್ ಅಲ್ಲಿ. ಆದರೆ ಒಳಗಿಂದು ನನಗೆ ಬಿಟ್ಟಿಲ್ಲ ಸರ್, ಒಳಗೆ ನಿನ್ನೂ ಬಿಟ್ಟಿಲ್ಲ. ನಿನ್ನ ಹೋಗಿ ಸರ್, ನಾನು ವಿಡಿಯೋ ಮಾಡ್ಕೊಂಡು ಬಂದೀನಿ, ನೀನು ಒಳಗೆ ಬಿಟ್ಟಿಲ್ಲ ಸರ್ ಅವ್ರು. ಇಲ್ಲ ಸರ್, ಅದು ಓಪನಿಂಗ್ ಮಾಡಿದಾಗ ಯಾರಿಗೆ ಒಳಗೆ ಬಿಡಬೇಡ ಅಂದ್ರೆ, ನೀವೇನು ಮಾಡೋದು ಹೊರಗಿಂದ ನೋಡ್ಕೊಡು ಸರ್ ಅಂತ ಹೇಳಿ ನನಗೆ ಕಳಿಸಿದ್ದಾರೆ ಸರ್. ಅದಕ್ಕೆ ನಂದೇನು ವಿನಂತಿ ಅಂತಂದರೆ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟು 12 ಕೋಟಿ ಚಿಲ್ಲರೆ 12 ಕೋಟಿ ರೂಪಾಯಿ ಖರ್ಚು ಮಾಡಿದಿರಿ. ಅದು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು, ಸಮಾಜಕ್ಕೆ ಅನುಕೂಲ ಆಗಬೇಕು. ಯಾಕಂತಂದರೆ ಇವತ್ತು ಎಲ್ಲ ಸಮಾಜಗಳದ್ದು ಭವನ ಇದೆ, ಅಲ್ಲಿ ನಮ್ಮದು ಭವನ ಆಯಿತು. ಹಾಂ ಸರ್, ಉದ್ಘಾಟನೆ ಆಗ್ಬೇಕು ಸರ್ ಇದೇ ತಿಂಗಳಲ್ಲಿ, ಮುಂದಿನ ತಿಂಗಳಲ್ಲಿ ಉದ್ಘಾಟನೆ ಆಗಿ ಒಂದು ಜಿಲ್ಲಾ ಸ್ತರೀಯ ಸರ್ ಉದ್ಘಾಟನೆ ಆಗಿ ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಆಗಪ್ಪಲೆ ಸರ್. ಕಾರ್ಯಕ್ರಮ ಮಾಡೋದು ಅನುಕೂಲ ಮಾಡಿಕೊಡ್ಬೇಕು ಅಂತ ವಿನಂತಿ ಸರ್. ಯಾಕಂದರೆ 12 ಕೋಟಿ ಖರ್ಚಾಗಿದೆ ಸರ್ಕಾರದ ದುಡ್ಡು, ನಮ್ಮ ಟ್ಯಾಕ್ಸು. ಅದಕ್ಕೆ ಅದು ಎಲ್ಲರಿಗೂ ಕೆಲಸಕ್ಕೆ ಯೂಸ್ ಆಗಲಿ, ಕೆಲಸಕ್ಕೆ ಬರಲಿ ಅಂತ ಲೆಕ್ಕ ಸರ್, ಮತ್ತೇನಿಲ್ಲ.